ಇನ್ನು ಕೋರಮಂಗಲದಲ್ಲಿ ಪಬ್ಗಳಲ್ಲಿ ಸಿಂಗಾರ ಡೆಕೋರೇಷನ್, ಗ್ರಾಹಕರನ್ನು ಆಕರ್ಷಿಸಲು ಪಬ್ಗಳಿಗೆ ಡೆಕೋರೇಷನ್ಸ್ ಎಲ್ಲ ಜೋರಾಗಿದೆ ಅನ್ನೋ ಮಾಹಿತಿ. ಯಾಕೆಂದರೆ ಕೋರಮಂಗಲ ಭಾಗದಲ್ಲೂ ಕೂಡ ಸಾಕಷ್ಟು ಪಬ್ಗಳಿವೆ. ತುಂಬ ಜನ ಅವರ ನೆಚ್ಚಿನ ಪಬ್ಗಳಿಗೆ ಹೋಗೋದಕ್ಕೆ ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ ಕೂಡ ಮಾಡಿರ್ತಾರೆ. ನೋಡಿ, ಇಲ್ಲೆಲ್ಲ ರೆಡಿ ಮಾಡ್ತಾ ಇರೋದು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಪಬ್ಗಳಲ್ಲಿ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಅಡ್ವಾನ್ಸ್ ಬುಕಿಂಗ್ ಆಗಿರುತ್ತೆ ಎಲ್ಲ ಕಡೆ. ಹಾಗಾಗಿ ಆ ತಯಾರಿಗಳು ಬೇಕೇ ಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನ್ಯೂ ಇಯರ್ ಅಂದರೆ ಬರೀ ಸಡಗರ ಸಂಭ್ರಮ ಅಷ್ಟೇ ಅಲ್ಲ, ಬಿಸ್ನೆಸ್ ಅನ್ನೋದು ಅಷ್ಟೇ ವಿಪರೀತವಾಗಿ ನಡೆಯುತ್ತೆ ಇವತ್ತು ನೈಟ್. ಹಾಗಾಗಿ ಗ್ರಾಹಕರನ್ನು ಆಕರ್ಷಿಸೋದಕ್ಕೆ ಈ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಳೇಬೇಕು. ಈ ಟೈಮ್ನಲ್ಲೇ ಅವ್ರು ಏನಿದ್ರು ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಕ್ಕಂಥದ್ದು. ಆಮೇಲೆ ಜನ ಕೂಡ ಈ ಸಂದರ್ಭದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ದುಡ್ಡು ಖರ್ಚು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಜನರನ್ನು ಆಕರ್ಷಿಸುವ ಸಲುವಾಗಿ ಪಬ್ಗಳಲ್ಲಿ ತಯಾರಿ ಹೇಗೆ ಅಂತ? ಅರವಿಂದ್, ಜನರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಪಬ್ಗಳು ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದಾವೆ. ಕೋರಮಂಗಲದಲ್ಲಿರುವಂತಹ ಟಿಪ್ಸ್ಬುಲ್ ಪಬ್ನಲ್ಲಿ ಈಗಾಗಲೇ ಡೆಕೋರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಬಲೂನ್ ಡೆಕೋರೇಷನ್ ಅನ್ನ ಮಾಡಿ ವಿಶೇಷವಾದಂತಹ ಸೌಲಭ್ಯಗಳನ್ನು ಕೊಟ್ಟು ಈ ಬಾರಿ 2025 ಅನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಪಬ್ಗಳು ರೆಡಿ ಆಗ್ತಾ ಇರುವಂತದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇಲ್ಲಿನೇ 2025 ಇರ್ತಕ್ಕಂಥ ಬಲೂನ್ಗಳನ್ನ ತಯಾರಿ ಮಾಡಿ ಡೆಕೋರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲಾ ರೀತಿಯಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ರೀತಿಯಾಗಿ ಪಬ್ಗಳು ಈಗ ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸಂಜೆ 6:30 7 ಗಂಟೆ ಅಷ್ಟೊತ್ತಿಗೆಲ್ಲ ಜನ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರನ್ನ ಆಕರ್ಷಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕು ಆ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಕೋರಮಂಗಲದಲ್ಲಿ ಜೋರಾಗಿ ಸೆಲೆಬ್ರೇಷನ್ ನಡೆಯುತ್ತೆ. ಅದೇ ಮಾದರಿಯಲ್ಲಿ ಈ ಬಾರಿ ಕೂಡ ಯಾವುದೇ ರೀತಿಯಾದಂತ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಜನರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ವಿಭಿನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪಬ್ ಮ್ಯಾನೇಜರ್ ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಈ ಬಾರಿಯ 2025 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ತಯಾರಿ ಆಗ್ತಾ ಇದೆ ಪಬ್ ಅಲ್ಲಿ? ತಯಾರಿ ಚೆನ್ನಾಗಿದೆ ಆಗ್ತದೆ ಸರ್. ಆರಾಮಾಗಿ ಕೆಲಸ ಮಾಡ್ತೀನಿ ಸರ್. ವಿ ಹ್ಯಾವ್ ಟು ಡೂ ಫನ್ ಆ್ಯಂಡ್ ಎವ್ರಿಥಿಂಗ್. ವಿ ಹ್ಯಾವ್ ಟು ಅಲೋಕೇಟ್ ಆಲ್ ದ ಟೇಬಲ್ಸ್. ವಿ ಕಾಂಟ್ ಡೂ ಎನಿ ಫೈಟ್ಸ್, ಎನಿಥಿಂಗ್. ವಿ ಟ್ರೈ ಟು ವಿಶ್ ಎವ್ರಿ ಒನ್. ವಿ ಸ್ಟಾರ್ಟ್ ದ ಮ್ಯೂಸಿಕ್ ಆ್ಯಂಡ್ ಎವ್ರಿಥಿಂಗ್ ಆಫ್ಟರ್ 9 o'clock. ಎಸ್, ಇದು ಇವ್ರು ಹೇಳ್ತಾ ಇರುವಂತದ್ದು ಎಲ್ಲಾ ರೀತಿಯಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ ಅನ್ನುವಂತ ಮಾತನ್ನ ಪಬ್ ಅವರು ಕೂಡ ತಿಳಿಸ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್. ತಮ್ಮೆಲ್ಲ ಮಾಹಿತಿಗೆ ಪಬ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ತಯಾರಿಗಳಾಗ್ತಾ ಇದೆ ತಾವು ನೋಡ್ತಾ ಇದ್ದೀರಾ.